यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀಗಳವರಿಗೆ ವಿವಿಧ ದೇವಸ್ಥಾನಗಳಿಂದ ಮಹಾಪ್ರಸಾದ. ನಾಳೆ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ. ಪುರಿ ಜಗನ್ನಾಥನ ವೈಭವದ ರಥಯಾತ್ರೆ. ತಿರುಕುಡಂದೈನಲ್ಲಿ ಶ್ರೀರಾಮಚಂದ್ರನಿಗೆ ಚಂದನ ಕಾಪು ಅಲಂಕಾರ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರಿಗೆ ಹಲವಾರು ದಿವ್ಯ ದೇಶಗಳ ಮಹಾಪ್ರಸಾದವು ಸಮರ್ಪಣೆಯಾಯಿತು. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಮತಿ ಜ್ಯೋತ್ಸ್ನಾ ರಮೇಶ್ ಅವರು ಇತ್ತೀಚೆಗೆ ಯಾತ್ರೆ ಕೈಗೊಂಡಿದ್ದರು. ಕುಂಭಕೋಣಂನ ಶ್ರೀ ಶಾರ್ಂಗಪಾಣಿ, ಶ್ರೀ ಚಕ್ರಪಾಣಿ ಮತ್ತು ಶ್ರೀ ರಾಮಸ್ವಾಮಿ ಪೆರುಮಾಳ್ ಅವರ ಮಹಾಪ್ರಸಾದವನ್ನು, ರಾಜಮನ್ನಾರ್ಗುಡಿಯ ಶ್ರೀವಿದ್ಯಾ ರಾಜಗೋಪಾಲಸ್ವಾಮಿಯವರ, ಶ್ರೀ ಉಪ್ಪಿಲಿಯಪ್ಪನ್ ಹಾಗೂ ಶ್ರೀರಂಗಂನ ಶ್ರೀ ನಂಪೆರುಮಾಳ್ ಅವರ ಮಹಾಪ್ರಸಾದವನ್ನು ಸಮರ್ಪಿಸಿದರು. ಎಲ್ಲ ದಿವ್ಯ ದೇಶಗಳ ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಶ್ರೀ ಶ್ರೀಗಳವರು ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ಸಂಪತ್ ಕುಮಾರ್ ಮತ್ತು ಶ್ರೀಮತಿ ರಾಜಶ್ರೀ ದಂಪತಿಗಳ 45ನೇ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಲಗ್ಗೆರೆಯಲ್ಲಿರುವ ಅವರ ಗೃಹದಲ್ಲಿ ನಿತ್ಯಾನುಸಂಧಾನ ಮತ್ತು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಶ್ರೀಗಳವರು ಹಿರಿಯ ದಂಪತಿಗಳನ್ನು ಹಾಗೂ ಕುಟುಂಬದವರನ್ನು ಆಶೀರ್ವದಿಸಿದರು. ಒಂದು ಒರಿಸ್ಸಾನ ಪುರಿಯಲ್ಲಿ ಜಗನ್ನಾಥನ ರಥೋತ್ಸವ ಈಗಾಗ್ತಾ ಇದೆ. ಪುರಿ ಕ್ಷೇತ್ರಕ್ಕೂ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಸ್ವಾಮಿ ರಾಮಾನುಜರು ಪುರಿ ಕ್ಷೇತ್ರಕ್ಕೆ ಹೋಗಿ ಜಗನ್ನಾಥನನ್ನು ಮಂಗಳಾಶಾಸನ ಮಾಡಿ ಅಲ್ಲಿರುವಂತಹ ಪೂಜಾ ಪದ್ಧತಿಗಳನ್ನೆಲ್ಲ ಸರಿಪಡಿಸಿ
ಆಗಮೋಕ್ತವಾಗಿ ಅಲ್ಲಿ ನಡಿಬೇಕು ಅಂತ ಅವರು ಇಚ್ಛೆ ಪಟ್ಟು ಇಲ್ಲಿಂದ ಹೋದರು. ಜಗನ್ನಾಥನಿಗೆ ಅದು ಇಷ್ಟ ಆಗಲಿಲ್ಲ. ಅಲ್ಲಿ ಯಾರು ಏನು ಮಾಡ್ತಾ ಇದ್ದಾರೋ, ಜಗನ್ನಾಥ ತುಂಬ ಫ್ರೀ ಇರುವಂತ, ಅವನ ರಿಸ್ಟ್ರಿಕ್ಷನ್ ಅವನು ಕೇಳೋದಿಲ್ಲ. ಅವನ ಲೀಲೆಗಳನ್ನು ನಡೆಸುವಂಥ ಜಗನ್ನಾಥ ಅಲ್ಲಿ ತುಂಬ ಲೀಲೆಗಳನ್ನು ನಡೆಸ್ತಾನೆ. ಆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಲೀಲೆಗಳು ನಡೆಯುತ್ತೆ. ಅಲ್ಲಿ ಜಗನ್ನಾಥನ ಲೀಲೆ ತುಂಬ ವಿಶೇಷವಾದಂಥ ಲೀಲೆಗಳು. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯು ಹಿಂದೂಗಳ ಧಾರ್ಮಿಕ ಉತ್ಸವಗಳಲ್ಲಿ ಬಹಳ ಪ್ರಸಿದ್ಧಿಯಾದುದು. ಈ ರಥಯಾತ್ರೆಯು ಆಷಾಢ ಶುಕ್ಲ ದ್ವಿತೀಯದಂದು ಪ್ರಾರಂಭವಾಗಿ 9 ದಿನಗಳ ಕಾಲ ಆಚರಿಸಲ್ಪಡುತ್ತದೆ. ಜಗನ್ನಾಥ ಸ್ವಾಮಿಯು ತನ್ನ ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರಾ ಅವರೊಡನೆ ತನ್ನ ಚಿಕ್ಕಮ್ಮನ ಮನೆಗೆ ಮಾಡುವ ವಾರ್ಷಿಕ ಪರ್ಯಟನೆ ಇದಾಗಿದೆ. ಅಲ್ಲಿ ಸ್ವಲ್ಪ ಹೊತ್ತು ತಂಗಿ ನಂತರ ಅಲ್ಲಿಂದ ರಾಜ ಇಂದ್ರದ್ಯುಮ್ನನ ರಾಣಿ ಗುಂಡೀಚ ಅವರ ದೇವಸ್ಥಾನಕ್ಕೆ ಈ ರಥಯಾತ್ರೆಯು ತಲುಪಿ ಅಲ್ಲಿ 7 ದಿನಗಳ ಕಾಲ ಜಗನ್ನಾಥನು ಬಲಭದ್ರ ಮತ್ತು ಸುಭದ್ರಾರೊಡನೆ ತಂಗುತ್ತಾನೆ. ಈ ವಿಶೇಷ ರಥಯಾತ್ರೆಗಾಗಿ ಸುಮಾರು 45 ಅಡಿ ಎತ್ತರದ 3 ಬೃಹತ್ ರಥಗಳನ್ನು ನಿರ್ಮಿಸಲಾಗುತ್ತದೆ. ಜಗನ್ನಾಥನ ರಥಕ್ಕೆ ನಂದಿಘೋಷ, ಬಲಭದ್ರನ ರಥಕ್ಕೆ ತಾಲಧ್ವಜ ಮತ್ತು ಸುಭದ್ರೆಯ ರಥಕ್ಕೆ ದರ್ಪದಲನ ಎಂದು ಕರೆಯುತ್ತಾರೆ. ಈ ಉತ್ಸವವನ್ನು ಗುಂಡೀಚ ಜಾತ್ರಾ, ಘೋಸಾ ಜಾತ್ರಾ, ನವದಿನ ಜಾತ್ರಾ, ದಶಾವತಾರ ಜಾತ್ರಾ ಮತ್ತು ಇನ್ನೂ ವೈವಿಧ್ಯಮಯ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಕ್ತಿ ಉಳ್ಳವರು ಇದನ್ನು ಅತ್ಯಂತ ಮಂಗಳಕರವಾದ ಸಂದರ್ಭ ಎಂದು ಪರಿಗಣಿಸುತ್ತಾರೆ. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಅಂದರೆ ರಥದಲ್ಲಿರುವ ಜಗನ್ನಾಥ ರೂಪಿಯಾದ ಕೇಶವನನ್ನು ದರ್ಶಿಸಿದರೆ ಪುನರ್ಜನ್ಮ ಇಲ್ಲ ಎಂಬ ನಂಬಿಕೆ. ಇಂದು ವರ್ಣರಂಜಿತವಾಗಿ ಅಲಂಕರಿಸಲ್ಪಟ್ಟ ಜಗತ್ಪ್ರಸಿದ್ಧ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡು ಭಕ್ತಿಯಿಂದ ಜಗನ್ನಾಥನನ್ನು ದರ್ಶಿಸಿದರು. ಬನ್ನಿ, ನಾವು ಕೂಡ ಈಗ ಆ ಜಗನ್ನಾಥನ ದಿವ್ಯ ರಥಯಾತ್ರೆಯ ಅನುಭವ ಪಡೆಯೋಣ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ತಮಗೆ ಅತ್ಯಂತ ಪ್ರಿಯನಾದ ಜಗನ್ನಾಥನ ಪುರಿ ಕ್ಷೇತ್ರದಲ್ಲಿ ಜಗದಾಚಾರ್ಯರಾದ ಸ್ವಾಮಿ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಆಫ್ ಸ್ಯಾಂಕ್ಟಿಟಿ ಎಂಬ ಹೆಸರಿನಲ್ಲಿ 2 ದಿವ್ಯಮಂಗಳ ವಿಗ್ರಹಗಳನ್ನು ಪುರಿಯ ಹೆಲಿಪ್ಯಾಡ್ ಸರ್ಕಲ್ನಲ್ಲಿ ಮತ್ತು ರಮಾನಂದ ಆಶ್ರಮದಲ್ಲಿ 2023ನೇ ಮಾರ್ಚ್ ತಿಂಗಳ 5 ಮತ್ತು 6ನೇ ತಾರೀಕಿನಂದು ಪ್ರತಿಷ್ಠಾಪಿಸಿದ್ದಾರೆ. ಬನ್ನಿ, ಈಗ ಜಗನ್ನಾಥನ ಜೊತೆಗೆ ಆಚಾರ್ಯ ರಾಮಾನುಜರನ್ನು ದರ್ಶಿಸೋಣ. ಜಗನ್ನಾಥ ಚಕ್ಕಾನೇನ जगन्नाथ चक्कानैन लीला चलवारे, तू न संभाले तो हमें कौन संभाले, तू न संभाले तो हमें कौन संभाले। हो मेरी ये नैया है अब तो तेरे हवाले, मेरी ये नैया है अब तो तेरे हवाले, हाँ मेरी ये नैया है अब तो तेरे हवाले, मेरी ये नैया है अब तो तेरे हवाले। ओ तू न संभाले तो हमें कौन संभाले, तू न संभाले तो हमें कौन संभाले। हे जगन्नाथ चक्कानैन ओ जगन्नाथ चक्कानैन ओ जगन्नाथ चक्कानैन ओ लीला चलवारे, तू न संभाले तो हमें कौन संभाले, हे तू न संभाले तो हमें कौन संभाले। हो मेरी ये नैया है अब तो तेरे हवाले, मेरी ये नैया है अब तो तेरे हवाले, हे मेरी ये नैया है अब तो तेरे हवाले। ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ
ದಿವ್ಯ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನದಂತೆ ನಮ್ಮ ಶ್ರೀಮಠದ ಕುಟೀರದಲ್ಲಿ ಪ್ರತಿ ಶುಕ್ರವಾರ ಶ್ರೀನಿವಾಸನಿಗೆ ವಿಶೇಷ ಏಕಾಂತ ಸೇವೆ ಹಾಗೂ ಸಂಗೀತ ಸೇವೆ ನಡೆಯುತ್ತಿದೆ. ಅದರಂತೆ ನಾಳೆ ಸಂಜೆ ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಎಂಬ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ನಾಮಗಿರಿ ಪೇಟೈ ಎಸ್ ಗೋಕುಲಕೃಷ್ಣನ್ ಅವರಿಂದ ಗಾಯನ ಕಚೇರಿ ನಡೆಯುತ್ತದೆ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದುಷಿ ವರಲಕ್ಷ್ಮಿಯವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಸುಧನ್ವ ಅವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ಈ ಸಂಗೀತ ಕಾರ್ಯಕ್ರಮದ ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಆಸ್ತಿಕ ಬಂಧುಗಳು ಹಾಗೂ ಕಲಾಭಿಮಾನಿಗಳೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೈಸೂರಿನಲ್ಲಿ ಸುಧರ್ಮ ಸಂಸ್ಥೆಯ ಸಂಸ್ಕೃತ ದಿನಪತ್ರಿಕೆಯ 57ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಆಂಡಾಳ್ ಮಂದಿರದಲ್ಲಿ ನಿನ್ನೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿತ್ತು. ಈಗ ಅದರ ದಿವ್ಯ ದರ್ಶನ. ಇತ್ತೀಚೆಗೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಗುರುವಾಯೂರಪ್ಪನ್ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಾರ್ಷಿಕ ಬ್ರಹ್ಮೋತ್ಸವವನ್ನು ಆಚರಿಸಲಾಯಿತು. ಅದರ ಪ್ರಯುಕ್ತ ಮೊನ್ನೆ ಭಗವಂತನಿಗೆ ಕಾಳಿಯ ನರ್ತನ ಅಲಂಕಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾತ್ತುಮೋರೆ ಹಾಗೂ ಪೂರ್ಣಾಹುತಿ ನಡೆದವು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ತಮಿಳುನಾಡಿನ ತಿರುಕ್ಕುಡಂದೈ ದಿವ್ಯ ದೇಶದಲ್ಲಿ ಶ್ರೀರಾಮಸ್ವಾಮಿ ದೇವಸ್ಥಾನದಲ್ಲಿ ಈಗ ವಸಂತೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ನಡೆದ 2ನೆಯ ದಿನದ ನಿನ್ನೆಯ ಉತ್ಸವದಲ್ಲಿ ಶ್ರೀ ಸೀತಾರಾಮರಿಗೆ ಚಂದನಕಾಪು ಅಲಂಕಾರ ಮಾಡಲಾಗಿತ್ತು. ಈಗ ಆ ದಿವ್ಯ ಸೇವೆ ನಮಗಾಗಿ. ಈಗ ಒಂದು ಪುಟ್ಟ ವಿರಾಮ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಇದೇ ಶುಕ್ರವಾರ ಜುಲೈ 17ರಂದು ನಮ್ಮ ಕುಟೀರದಲ್ಲಿ ಶ್ರೀನಿವಾಸನಿಗೆ ತೋಮಾಲ ಸೇವೆ ಹಾಗೂ ಗಾನ ನೀರಾಜನ ಸಂಗೀತ ಕಾರ್ಯಕ್ರಮಗಳು ನಮ್ಮ ಪರಮ ಪೂಜ್ಯ ಶ್ರೀ GS ಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಶ್ರೀ ಯದುಗಿರಿ ಯತಿರಾಜ ಮಠ ಮತ್ತು ಶ್ರೀ ರಾಮಾನುಜ ಕಲಾಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಈ ಗಾನ ನೀರಾಜನ ಸಂಗೀತ ಕಾರ್ಯಕ್ರಮದಲ್ಲಿ ಶುಕ್ರವಾರ ಸಂಜೆ 6:30ಕ್ಕೆ ವಿದ್ವಾನ್ ನಾಮಗಿರಿ ಪೇಟೈ ಎಸ್ ಗೋಕುಲಕೃಷ್ಣನ್ ಅವರಿಂದ ಗಾಯನ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ಇವರಿಗೆ ವಿದುಷಿ ವರಲಕ್ಷ್ಮಿಯವರು ಪಿಟೀಲಿನಲ್ಲಿ ಮತ್ತು
ವಿದ್ವಾನ್ ಸುಧನ್ವಾರವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಬನ್ನಿ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಆದರದ ಸ್ವಾಗತ. ಭಜ ಯತಿರಾಜಂ. ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಸುಂದರ ಬಾಹು ಸ್ತವ ಸ್ತೋತ್ರದ 1ನೇ ಶ್ಲೋಕದಿಂದ 5ನೇ ಶ್ಲೋಕದವರೆಗೆ ಶ್ರೀ ಉವೆ ವೇಲುಕ್ಕುಡಿ ರಂಗನಾಥನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಶ್ರೀ ಆಂಡಾಳ್ ತಾಯಾರ್ ಅವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ ವಿಶೇಷ ಉಪನ್ಯಾಸ ಮಾಲೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ 6:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚಿಯಾರ್ ತಿರುಮೊಳಿಯ ಕುರಿತು ಉಪನ್ಯಾಸ ನಡೆಯಲಿದೆ. ಮೊದಲನೇ ದಿನವಾದ ನಾಳೆ ಸಂಜೆ 5 ಗಂಟೆಗೆ ಶ್ರೀಮತಿ ಜಾನಕಿ ಶೇಷಾದ್ರಿಯವರಿಂದ ಅವತಾರಿಕೆ ಮತ್ತು ತನಿಯನ್ ಉಪನ್ಯಾಸವು ಕನ್ನಡದಲ್ಲಿ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ದಿನಾಂಕ 17 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ತೃತೀಯ ಮಖ ನಕ್ಷತ್ರ ಕರ್ಕಾಟಕ ಸಂಕ್ರಮಣ ಆಡಿ ಸಂಕ್ರಮಣ ದಕ್ಷಿಣಾಯಣ ಪುಣ್ಯಕಾಲ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.